ಯು ಆರ್ ಸ್ಪೆಷಲ್. ಪ್ರಪಂಚನೇ ಮಹಿಳಾ ದಿನಾಚರಣೆ ಮಾಡುವಾಗ ಪ್ರತಿ ಮನೆಯಲ್ಲೂ ಅವರ ಅಕ್ಕ ತಂಗಿ ಅಮ್ಮ ಹೆಣ್ಮಕ್ಳಿಗೆ ಬಂದು ಆ ಒಂದು ದಿನ ಪ್ರೀತಿಯಿಂದ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಿರುವಾಗ ಇಲ್ಲೊಂದು ಜೀವ ಮಾತ್ರ ನಮ್ಮಂಥವ್ರಿಗೆ ಯಾರು ಹೇಳ್ತಾರೆ ಈ ಪದಗಳನ್ನ ಅಂತ ಕೊರಗ್ತಾ ಕೂತಿರೋ ಜೀವಕ್ಕೆ ಯು ಆರ್ ಸ್ಪೆಷಲ್. ತನ್ನ ಮನೆಗೋಸ್ಕರ ದುಡಿತಾ, ತನ್ನವರಿಗೋಸ್ಕರ ದುಡಿತಾ, ಸಂಪಾದನೆ ಇಲ್ದಿರ ನಿಷ್ಕಲ್ಮಶವಾಗಿ ದುಡಿತಿರೋ ನೀವುಗಳು ಯು ಆರ್ ಸ್ಪೆಷಲ್. ಖುಷಿಯಿಂದ ಮನೇಲಿ ಎಲ್ಲರಿಗೂ ಊಟ ಹಾಕಿ ತಾನು ಮಾತ್ರ ತಂಗಳು ಅಥವಾ ಆರೋಗಿರೋ ಊಟ ಮಾಡಿಕೊಂಡು ಖುಷಿಯಿಂದ ಮಕ್ಕಳನ್ನ ಆಟ ನೋಡಿಕೊಂಡು ಇರೋ ಜೀವಗಳು ನೀವು ಸ್ಪೆಷಲ್. ಕಷ್ಟನೋ ಸುಖವೋ ತಂದೆ ಮನೆಯಿಂದ ಬಂದಾಯಿತು, ಕಷ್ಟದ ಸುರಿಮಳೆನೇ ನನ್ನ ಮೇಲಿದ್ರೂ ನನಗೇನೂ ಇಲ್ಲ ಅಪ್ಪ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ದಿನ ಕಳ್ಕೊಂಡು ಮಕ್ಳಿಗೋಸ್ಕರ ಮನೆಗೋಸ್ಕರ ಇರೋ ಹೆಣ್ಮಕ್ಳು ನೀವು ಸ್ಪೆಷಲ್ಲೇ. ಬೇರೆ ಹೆಣ್ಮಕ್ಳನ್ನ ನೋಡಿದಾಗ ನನಗೂ ಅದು ಬೇಕು ಇದು ಬೇಕು ಅಂತ ಎಷ್ಟೋ ಆಸೆ ಇದ್ರೂ ಹೇಳೋಕ್ಕಾಗ್ದಿರ ಇರೋದ್ರಲ್ಲೇ ಖುಷಿ ಪಟ್ಕೊಂಡಿರೋಣ ಅಂತ ಹೇಳಿ ಕಾಂಪ್ರಮೈಸ್ ಆಗ್ತಿರಲ್ವ, ನೀವು ಸ್ಪೆಷಲ್. ಗಂಡನ ಮನೆ ಕಷ್ಟ ಹೇಳಿದ್ರೆ ಅಪ್ಪನ ಮನೇಲಿ ಎಲ್ಲಿ ದುಃಖ ಆಗುತ್ತೆ ಅಂತ ಬದುಕ್ತಿರೋ ಹೆಣ್ಮಕ್ಳು ನೀವು ಸ್ಪೆಷಲ್. ಬುದ್ಧಿವಂತಿಕೆಯಲ್ಲಿ ಶ್ರೀಮಂತಿಕೆ ಆಗಿದ್ದರೂ ದಟ್ಟಿಯಂತೆ ಮನೇಲಿರೋ ಹೆಣ್ಮಕ್ಳು ನೀವು ಸ್ಪೆಷಲ್ಲೇ. ಹಾಗಂತ ನೀವು ಕೈಲಾದವರು ಅಂತ ಅಲ್ಲ, ಹೊರಗಡೆ ಹೋಗಿ ದುಡಿತೀವಿ ಅಂತ ನಿಂತ್ಕೊಂಡ್ರೆ ಯಾವ ಗಂಡಸರಿಗೂ ಕಡಿಮೆ ಇಲ್ಲ. ಆದರೂ ಕೂಡ ಗಂಡನ್ನ ಹೇಳಿದ ಮಾತನ್ನ ಕೇಳಿ ಹೋಗಬಾರ್ದು ಅಂತ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ತಗೊಳ್ಳುತ್ತಾ ಬಾಳ್ತಿರೋ ಹೆಣ್ಮಕ್ಳು ನೀವು ಸ್ಪೆಷಲ್ಲೇ. ಕೆಲವು ಸಂದರ್ಭದಲ್ಲಿ ಗಂಡ ಇಲ್ಲ ಅಂದರೂ ಪರವಾಗಿಲ್ಲ, ಮಕ್ಳಿಗೋಸ್ಕರ ಜೀವನ ಮಾಡ್ತೀನಿ, ನಾನು ಬೆಳಗ್ಗೆ ಎದ್ದೇಳ್ತಿರೋದೇ ಮಕ್ಳಿಗೋಸ್ಕರ, ಎಷ್ಟೇ ಕಷ್ಟ ಇದ್ರೂ ಮಕ್ಳಿಗೋಸ್ಕರ ಬದುಕ್ತೀನಿ, ಅವ್ರ ಜೀವನಕ್ಕೆ ಅವ್ರ ಖುಷಿಗೋಸ್ಕರ ಬದುಕ್ತೀನಿ ಅಂತ ದಿನ ಕಳೀತಾರೋ ಸಾವಿರಾರು ಕೋಟಿ ಹೆಣ್ಮಕ್ಳೇ ನೀವು ಸ್ಪೆಷಲ್. ಕೆಲವೊಂದು ಹೆಣ್ಮಕ್ಳು ಗಂಡಾಗಿ ಹೆಣ್ಣಾಗಲಿ ಆ ಮಗುವಿಗೆ ತಂದೆನೂ ನಾನೇ ತಾಯಿನೂ ನಾನೇ ಅಂತ ಜೀವನ ಪೂರ್ತಿ ನಿಮ್ಮ ಜೀವನನ ಒತ್ತೆ ಇಟ್ಟು ಆ ಮಗುಗೋಸ್ಕರ ಬಾಳ್ತಾ ಇದ್ದೀರಲ್ಲ, ನೀವು ಸ್ಪೆಷಲ್ಲೇ. ಎಲ್ಲೋ ಮೂಲೆಯಲ್ಲಿ